ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕರಾಳ ದಿನಕ್ಕೆ ಅನುಮತಿ ಇಲ್ಲ ಅಂತ ಹೇಳಿ ಅನುಮತಿ ಕೊಟ್ಟ ಪೊಲೀಸ್ ಇಲಾಖೆ ನೀತಿಯನ್ನ ಖಂಡಿಸಿ ಮತ್ತು ರಮಾಕಾಂತ್ ಕೊಂಡೂಸ್ಕರ್ ಅವರ ಹೇಳಿಕೆಯನ್ನ ವಿರೋಧಿಸಿ ಇಂದು ಯುವ ಕರ್ನಾಟಕ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ಇಂದು ನಗರದ ಚೆನ್ನಮ್ಮ ವೃತ್ತದಲ್ಲಿ ಟೈರ್ ಸುಟ್ಟು ಎಂಇಎಸ್ಗೆ ಕರಾಳ ದಿನ ಆಚರಿಸಲು ಅನುಮತಿ ಕೊಟ್ಟ ಬೆಳಗಾವಿ ಪೊಲೀಸ್ ಇಲಾಖೆ ನೀತಿಯನ್ನ ಮತ್ತು ರಮಾಕಾಂತ್ ಕೊಂಡೂಸ್ಕರ್ ಹೇಳಿಕೆಯನ್ನ ಖಂಡಿಸಿ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಶುಭಂ ಹೇಳಿಕೆಯೊಂದಿಗೆ ನಗುತ್ತಾ ಸೆಲ್ಫಿ ತೆಗೆದುಕೊಂಡು ಹೊಂದಾಣಿಕೆ ಮಾಡಿಕೊಂಡು ಕನ್ನಡಿಗರು ತಲೆ ತಗ್ಗಿಸುವಂತೆ ಮಾಡಿದ ಸಿಪಿಐ ಕಾಲಿ ಬೆಚ್ಚಿ ಅವರನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದರು. ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಯಾವುದೇ ಕಾರಣಕ್ಕೂ ಎಂಇಎಸ್ಗೆ ಕರಾಳ ದಿನಾಚರಣೆ ಆಚರಿಸಲು ಅವಕಾಶ ಕೊಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಆದರೆ ಇದರ ಹಿಂದೆ ಯಾವ ರಾಜಕಾರಣಿಗಳ ಅವಕಾಶವಿದೆ ಎಂಬುದು ಮುಂದಿನ ದಿನ ತಿಳಿದು ಬರುತ್ತೆ. ಎಂಇಎಸ್ನವರ ಹೋರಾಟಕ್ಕೆ ಸುರಕ್ಷತೆ ಒದಗಿಸುವ ಪೊಲೀಸ್ ಇಲಾಖೆ ಯುವ ಕರ್ನಾಟಕ ವೇದಿಕೆ ರಾಜ್ಯಾಧ್ಯಕ್ಷ ರೂಪೇಶ್ ರಾಜ್ ಅವರಿಗೆ ಬೆಳಗಾವಿ ನಗರಕ್ಕೆ ಪ್ರವೇಶ ನೀಡಿಲ್ಲ. ರಾಜಕಾರಣಿಗಳ ಒತ್ತಡಕ್ಕೆ ಡಿಸಿ ಸೇರಿ ಪೊಲೀಸರು ಅಶಕ್ತರಾಗಿದ್ದಾರೆ. ಶುಭಂ ಶೇಳಕೆಗೆ ನಗರ ಪ್ರವೇಶಕ್ಕೆ ಅನುಮತಿ ನೀಡಿದ ಪೊಲೀಸರ ವಿರುದ್ಧ ತನಿಖೆಗೆ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ರು. ಅಭಿಮಾನಿಗಳು ಸೇರಿ ಕನ್ನಡದ ಜಾತ್ರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಎಂಇಎಸ್ ಅನ್ನುವಂತಹ ನಾಡದ್ರೋಹಿ ಸಂಘಟನೆ ಕರ್ನಾಟಕದ ಹೆಸರಿಗೆ ಕಪ್ಪು ಚುಕ್ಕೆಯನ್ನು ತರಬೇಕನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಕರಾಳ ದಿನಾಚರಣೆಯನ್ನು ಮಾಡಿರ್ತಕ್ಕಂಥದ್ದು. ಇವತ್ತು 10 ರಿಂದ 15 ಕೇಸ್ಗಳಿರುವಂಥ ಒಬ್ಬ ಗುಂಡಾ ಕಾಯ್ದೆಯಲ್ಲಿ ಗಡಿಪಾರಾಗಿರುವಂಥ ವ್ಯಕ್ತಿಯನ್ನು ಬೆಳಗಾವಿಗೆ ಪ್ರವೇಶ ಮಾಡಿಕೊಟ್ಟಂಥ ಪೊಲೀಸ್ ಇಲಾಖೆಯ ವೈಫಲ್ಯತೆಯನ್ನು ಇವತ್ತು ಖಂಡಿಸ್ತಾ ಇದ್ದೇವೆ. ಏನಿವತ್ತು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಕರಾಳ ದಿನಾಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಅಂತ ಹೇಳಿ ಹಿಂದಿನ ಭಾಗದಿಂದ ಅವರಿಗೆ ಸಪೋರ್ಟನ್ನು ಮಾಡುವಂಥದ್ದು. 5,000 ಜನ ಸೇರಿ ಅವರು ಇವತ್ತೇನು ಕರಾಳ ದಿನಾಚರಣೆ ಮಾಡ್ತಾ ಇದ್ರು. ಅವರಿಗೆ ಪ್ರೊಟೆಸ್ಟ್ಗೆ ಬಂದೋಬಸ್ತನ್ನು ಹಾಕಿ ಕನ್ನಡಿಗರ ಮಾನ ಮರ್ಯಾದೆಯನ್ನು ಕಳೆದಂಥ ಪೊಲೀಸ್ ಇಲಾಖೆಗೆ ಧಿಕ್ಕಾರವನ್ನು ಕೂಗ್ತಾ ಏನಿವತ್ತು ರಮಾಕಾಂತ್ ಕೊಂಡೂಸ್ಕರ್ ಅವರು ಮಾತನ್ನ ಹೇಳಿದ್ದಾರೆ. ನಮ್ಮ ಮಾತೃಭಾಷೆ ಮರಾಠಿ ಇದೆ, ನಾವು ಆ ರಾಜ್ಯದಾಗೆ ಬದುಕುವುದಕ್ಕೆ ಇಷ್ಟಪಡ್ತೇವೆ ಅಂತೇಳಿ. ರಮಾಕಾಂತ್ ಕೊಂಡೂಸ್ಕರ್ ಮತ್ತು ಅವರೆಲ್ಲ ಸಂಘಟನೆಯರಿಗೆ ಹೇಳ್ತೀನಿ, ನೀವೇನಾದರೂ ನಿಮ್ಮ ಮಾತೃಭಾಷೆ ಮರಾಠಿ ಇದೆ, ಮಹಾರಾಷ್ಟ್ರಕ್ಕೆ ಹೋಗೋದಾದ್ರೆ ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ನಿಮ್ಮ ಹೋಗುವ ಸಂಪೂರ್ಣ ಖರ್ಚನ್ನ ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಸ್ವತಂತ್ರವಾಗಿ ಕೊಡೋದಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ. ನಾಡದ್ರೋಹಿ ಸಂಘಟನೆಗೆ ಪರವಾನಗಿಯನ್ನು ಕೊಡೋದಲ್ಲದೆ ಅವ್ರ ಜೊತೆ ನಗುತ್ತಾ ಸೆಲ್ಫಿ ತೆಗೆದಂಥ ಕಾಲಿ ಮಿರ್ಚಿ ಅವರನ್ನು ಕೂಡ ಸ್ಪಷ್ಟನೆ ಕೇಳಬೇಕು. ಅವರ ಮೇಲಾಧಿಕಾರಿಗಳ ತಕ್ಷಣ ಅವರನ್ನು ಸಸ್ಪೆಂಡ್ ಮಾಡಬೇಕು. ಏನೋ ಮೇಲಾಧಿಕಾರಿಗಳ ಅವ್ರ ಮೇಲೆ ಕಣ್ಣಿಡುವುದಕ್ಕೆ ಅವರನ್ನು ಕಾವಲು ಕಾಯ್ದಕ್ಕೆ ಇಟ್ಟಿದ್ರು ಕೂಡ ನಗುತ್ತಾ ಸೆಲ್ಫಿ ತಗೊಳ್ಳುವಂಥ ಅವಕಾಶ ಇರಲಿಲ್ಲ. ಅವ್ರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಹೊಂದಾಣಿಕೆಯನ್ನು ಮಾಡಿಕೊಂಡು ಒಂದು ಸೆಲ್ಫಿಯನ್ನು ತಗೊಂಡು ಕನ್ನಡಿಗರು ನಾವೆಲ್ಲರೂ ಕೂಡ ತಲೆ ತೆಗೆಸುವಂಥ ಕೆಲಸ ಮಾಡಿರುವಂಥ ಕಾಲಿ ಮಿರ್ಚಿ ಅವರನ್ನು ತಕ್ಷಣವೇ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು. ಈ ಕನ್ನಡಿಗರ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತೇಳಿ ಇವತ್ತು ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅವಕಾಶ ಮಾಡಿಕೊಟ್ಟ ಜಿಲ್ಲಾಡಳಿತಕ್ಕೆ ಮುಂದೆ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಸ್ಪಷ್ಟವಾಗಿ ಸ್ವತಂತ್ರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟರು. ಯಾವುದೇ ಕಾರಣಕ್ಕೂ ಕೂಡ ಎಂಇಎಸ್ ನಾಡದ್ರೋಹಿ ಸಂಘಟನೆಗೆ ಅವಕಾಶ ಮಾಡಿಕೊಡೋದಿಲ್ಲ ಅಂತೇಳಿ. ಇದರ ಹಿಂದೆ ಯಾವ ರಾಜಕಾರಣಿಗಳ ಕೈವಾಡ ಇದೆ ಅನ್ನುವಂಥದ್ದು ಮುಂದಿನ ಕಾಲದಲ್ಲಿ ತಿಳಿತದ. ಏನು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ರೂಪೇಶ್ ರಾಜನ್ ಅವರು ಬೆಂಗಳೂರಿಂದ ಏನಾದರೂ ಒಂದು ಕನ್ನಡ ಪರ ಹೋರಾಟವನ್ನು ಮಾಡಬೇಕಂತ ಬೆಳಗಾವಿಗೆ ಬರ್ತಾ ಇದ್ರೆ ಅವರನ್ನು ಬಾಗೇವಾಡಿ ಟೋಲಲ್ಲಿ ಬಂಧನ ಮಾಡುವಂಥದ್ದು, ಅವರನ್ನು ಕಿತ್ತೂರಲ್ಲಿ ಬಂಧನ ಮಾಡಿ ಅವರನ್ನು ಹೋರಾಟಕ್ಕೆ ಬರದೇ ಹಾಗೆ ತಡೆಯುವಂಥ ಕೆಲಸವನ್ನು ಮಾಡುವಂಥ ಬೆಳಗಾವಿ ಪೊಲೀಸ್ ಇಲಾಖೆ ಎಂಇಎಸ್ ಗುಂಡಾಗಳಿಗೆ ಅವ್ರು ಮಾಡುವಂಥ ಹೋರಾಟಕ್ಕೆ ಅವ್ರ ಜೊತೆಗೆ ನಿಂತು ಅವ್ರಿಗೆ ಬಂದೋಬಸ್ತ್ ನೀಡುವಂಥ ಪೊಲೀಸ್ ಇಲಾಖೆ ಯಾಕೆ ಅವರನ್ನು ಒದ್ದು ಒಳಗೆ ಹಾಕುವಂಥ ಕೆಲಸವನ್ನು ಮಾಡಲಿಲ್ಲ? ಈ ರಾಜಕಾರಣಿಗಳ ಒತ್ತಡಕ್ಕೆ ಸಾಕಷ್ಟು ಶಕ್ತಿಯುತವಾದ ಪೊಲೀಸ್ ಇಲಾಖೆ ಕೂಡ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಅಸಹಾಯಕರಾಗಿದ್ದಾರೆ. ಇದರಲ್ಲಿ ಬಹಳಷ್ಟು ಜಿಲ್ಲಾಧಿಕಾರಿಗಳ ವೈಫಲ್ಯ ಇದೆ. ತತ್ಕ್ಷಣವೇ ಏನು ಇವತ್ತು ಆ ಹೋರಾಟದಲ್ಲಿ ಭಾಗಿಯಾದಂಥ ಒಬ್ಬ ಗಡಿಪಾರಾದಂಥ ವ್ಯಕ್ತಿಯನ್ನು 10 ರಿಂದ 15 ಅವನ ಮೇಲೆ ಗುಂಡಾ ಕಾಯ್ದೆಯಲ್ಲಿ ಕೇಸ್ಗಳಿದ್ದಂಥ ವ್ಯಕ್ತಿಯನ್ನು ಬೆಳಗಾವಿಗೆ ಪ್ರವೇಶ ಮಾಡೋದಕ್ಕೆ ಬಿಡ್ತದೆ ಅಂತ ಹೇಳಿದರೆ ನಮ್ಮ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಮತ್ತು ನಮ್ಮ ನಾರಾಯಣಗೌಡರ ಬಗ್ಗೆ ಕನ್ನಡದ ಭೀಷ್ಮ ಅಂತ ಹೇಳುವಂಥ ನಾರಾಯಣಗೌಡರನ್ನು ಅವ್ರ ಬಗ್ಗೆ ಬಹಳಷ್ಟು ಅವಹೇಳನಕಾರಿಯಾಗಿ ನಿಂದಿಸಿ ಓಡಿ ಹೋಗಿ ಯಾವುದೋ ಒಂದು ಮೂಲೆಯಲ್ಲಿ ಅಡಿದುಕೊಳ್ಳುವಂಥ ಈ ನಾಮರ್ದ ಶುಭಂ ಶೇಳಕೆ ಅವತ್ತು ಬೆಳಗಾವಿಗೆ ಪ್ರವೇಶ ಆಗುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಪೊಲೀಸ್ ಇಲಾಖೆಯನ್ನು ಯಾವ ಪೊಲೀಸರ ಕೈವಾಡದೆ ಆ ಪೊಲೀಸ್ ಇಲಾಖೆ ತನಿಖೆ ಮಾಡಿ ಅವ್ರನ್ನು ಕೂಡ ತಕ್ಷಣವೇ ಸಸ್ಪೆಂಡ್ ಮಾಡಬೇಕನ್ನುವಂಥದ್ದು ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡದ ಆಗ್ರಹ ಆಗ್ತದೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.